ತಾಲೂಕಿನ ಕೂಲಿ ಕಾರ್ಮಿಕರ ಪರ ನಿಂತ ಶಾಸಕರು. ಸುಂಟು ಡೀಲರ್ಸ್ಗೆ ಕೊಟ್ಟರು ಖಡಕ್ ವಾರ್ನಿಂಗ್. ನವೆಂಬರ್ 9ರಂದು ಮೈಸೂರು ಮಾನಂದವಾಡಿ ರಸ್ತೆಯಲ್ಲಿರುವ ಬೊಪ್ಪನಹಳ್ಳಿ ಗೇಟ್ನಿಂದ ಎಚ್.ಡಿ.ಕೋಟೆ ಪಟ್ಟಣದಲ್ಲಿರುವ ಮಿನಿ ವಿಧಾನಸೌಧದವರೆಗೂ ಶ್ರಮಜೀವಿ ಸುಂಟಿ ಕೂಲಿ ಕಾರ್ಮಿಕರ ಸಂಘಟನೆ ಪ್ರತಿಭಟನೆ ನಡೆಸಿತ್ತು. ಅಧ್ಯಕ್ಷ ಸುಂದರ ಮಗ್ಗೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಕೂಲಿ ಕಾರ್ಮಿಕರು ಶಾಸಕ ಅನು ಚಿಕ್ಕಮದು, ತಹಸೀಲ್ದಾರ್ ಶ್ರೀನಿವಾಸ್ ಹಾಗೂ ಕಾರ್ಮಿಕ ಇಲಾಖೆಗೆ ಮನವಿ ಸಲ್ಲಿಸಿದರು. 60 ಕೆಜಿ ಶುಂಠಿ ಚೀಲಕ್ಕೆ 200 ರೂಪಾಯಿ ಕೂಲಿ ಕೊಡಿಸಲೇಬೇಕು ಎಂದು ಮನವಿ ಮಾಡಿತ್ತು. ಮನವಿ ಸ್ವೀಕರಿಸಿದ ಶಾಸಕ ಅನು ಚಿಕ್ಕಮದು ಮಂಗಳವಾರ ಸಭೆ ನಡೆಸಿ ನಿಗದಿತ ಕೂಲಿ ಕೊಡಿಸುವುದಾಗಿ ಭರವಸೆ ನೀಡಿದರು. ಅದರಂತೆ ಸಭೆ ನಡೆಸಿ ಶುಂಠಿ ಡೀಲರ್ಸ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕರು. 60 ಕೆಜಿ ಶುಂಠಿ ಚೀಲಕ್ಕೆ 200 ರೂಪಾಯಿ ಕೂಲಿ ಕೊಡಲೇಬೇಕು. ಸಭೆಯಲ್ಲಿ ಡೀಲರ್ಸ್ಗೆ ಶಾಸಕ ಅನು ಚಿಕ್ಕಮದು ತಾಕಿತ್ತು. ಹೌದು, ಶುಂಠಿ ಕಾರ್ಮಿಕರಿಗೆ ಕೂಲಿ ನಿಗದಿ ಸಂಬಂಧ ಪಟ್ಟಣದ ತಾಲೂಕಿನ ಆಡಳಿತ ಸೌಧದಲ್ಲಿ ಶಾಸಕ ಅನು ಚಿಕ್ಕಮದು, ಶ್ರಮಜೀವಿ ಶುಂಠಿ ಕೂಲಿ ಕಾರ್ಮಿಕರ ಸಂಘಟನೆ ಮುಖಂಡರು ಹಾಗೂ ಕೇರಳ ಮೂಲದ ಶುಂಠಿ ಡೀಲರ್ಸ್ ಕಂಪನಿ ಮಾಲೀಕರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ಸಂಘಟನೆ ಅಧ್ಯಕ್ಷ ಸುಂದರ ಮಗ್ಗೆ ಕೂಲಿ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಶಾಸಕರ ಗಮನಕ್ಕೆ ತಂದರು. 15 ದಿನಗಳ ಹಿಂದೆ ಶುಂಠಿ ಚೀಲಕ್ಕೆ 200 ರೂಪಾಯಿ ಕೂಲಿ ಕೊಡುತ್ತಿದ್ದರು. ಆದರೆ ಹೊರ ರಾಜ್ಯದಿಂದ ಕೂಲಿ ಕಾರ್ಮಿಕರನ್ನು ಕರೆತಂದು ಇದೀಗ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಕೇವಲ 150ರಿಂದ 175 ರೂಪಾಯಿ ಕೂಲಿ ಕೊಡುತ್ತಿದ್ದಾರೆ. ಇದರಿಂದ ಇದನ್ನೇ ನಂಬಿಕೊಂಡು ಜೀವನ ನಡೆಸುವ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗುತ್ತಿದೆ. ದಯವಿಟ್ಟು ದುಡಿಮೆಗೆ ತಕ್ಕ ಕೂಲಿ ಕೊಡಿಸಬೇಕೆಂದು ಶಾಸಕರಿಗೆ ಮನವಿ ಮಾಡಿದರು. ಇದಕ್ಕೆ ಶುಂಠಿ ಡೀಲರ್ಸ್ ಮತ್ತು ಕಂಪನಿ ಮಾಲೀಕರು ಒಪ್ಪಲಿಲ್ಲ. ಈ ವೇಳೆ ಮಧ್ಯೆ ಪ್ರವೇಶಿಸಿದ ಶಾಸಕರು, ನಾನು ಕೂಡ ರೈತ ಕುಟುಂಬದಿಂದ ಬಂದವನು. ನಮ್ಮ 10 ಎಕರೆ ಜಮೀನಿನಲ್ಲಿ ತೆಂಗು ಮಾವು ತೋಟ ಇದೆ. ರೈತರ ಕಷ್ಟ ಏನು ಎಂಬುದು ನನಗೂ ಗೊತ್ತಿದೆ. ಉತ್ತಮ ಬೆಲೆ ಇದ್ದಾಗ ಶುಂಠಿ ವ್ಯಾಪಾರದಿಂದ ಲಾಭ ಪಡೆದುಕೊಂಡಿದ್ದೀರಿ. ಲಾಭವಿಲ್ಲ ಅಂದಾಗ ಅರಿಶಿನ, ಅಡಿಕೆ ಹೀಗೆ ಬೇರೆ ರೀತಿಯ ಬೆಳೆಗಳ ಮೊರೆ ಹೋಗುತ್ತೀರಿ. ಲಾಭದಾಯಕವಿಲ್ಲದೆ ನೀವು ಶುಂಠಿ ವ್ಯಾಪಾರ ಮಾಡುತ್ತಿಲ್ಲ. ಹೀಗಾಗಿ ಈ ಹಿಂದೆ ಕೊಡುತ್ತಿದ್ದಂತೆ 60 ಕೆಜಿ ಶುಂಠಿ ಚೀಲಕ್ಕೆ 200 ರೂಪಾಯಿ ಕೂಲಿ ಕೊಡಲೇಬೇಕು. ಇಲ್ಲವಾದಲ್ಲಿ ಲೇಬರ್ ಆಕ್ಟ್ ಅಡಿ ನೋಟಿಸ್ ಜಾರಿ ಮಾಡಿ ತಹಸೀಲ್ದಾರ್ ಮುಖಾಂತರ ಶುಂಠಿ ಫ್ಯಾಕ್ಟರಿ ಮುಚ್ಚಿಸಬೇಕಾಗುತ್ತೆ ಎಂದು ಶಾಸಕ ಅನು ಚಿಕ್ಕಮದು ಖಡಕ್ ಎಚ್ಚರಿಕೆ ನೀಡಿದರು. ನಾವು ಕೂಡ ಡೀಲರ್ಸ್ಗಳಿಗೆ ಮನವಿ ಮಾಡೋದಿಷ್ಟೇ, ಏನು ನೀವು ಕೂಡ ಲಾಭದಾಯಕವಾಗಿದ್ದ ಸಂದರ್ಭದಲ್ಲಿ ಲಾಭ ಪಡ್ಕೊಂಡಿರ್ಬೋದು. ಇವತ್ತು ತಾವು ಹೇಳೋದು 50 ರೂಪಾಯಿ ಜಾಸ್ತಿ ಮಾಡಿ ನಮಗೆ ಲಾಸ್ ಆಗ್ತದೆ ಅನ್ನೋ ಮಾತು ಕೂಡ ಹೇಳ್ತೀವಿ. ನಿಮಗೆ ಲಾಭ ಇರ್ತದೆ ಶುಂಠಿ ವ್ಯಾಪಾರ ಪ್ರಾರಂಭ ಮಾಡಿದ್ರೆ, ಶುಂಠಿ ಲಾಭ ಇರ್ತದೆ ಅರ್ಶನ ಮಾಡ್ತಿದ್ದೆ, ಅರ್ಶನ ಲಾಭ ಇರುತ್ತೆ ಅಡಿಕೆ ಹೋಗ್ತೀರಿ, ಅಡಿಕೆ ವ್ಯಾಪಾರ ಇಲ್ಲಂದ್ರೆ ಶುಂಠಿಗೆ ಹೋಗ್ತೀವಿ. ಒಂದೊಂದು ಲಿಂಕ್ ಇದ್ದೇ ಇರ್ತದೆ. ಲಾಭದಾಯಕವಾಗಿರುತ್ತೆ ಶುಂಠಿಯನ್ನು ತಾವು ಮಾಡ್ತಿರ್ತಕ್ಕಂಥದ್ದು. ಇವತ್ತು ಎಕ್ಸ್ಪೋರ್ಟ್ ಮಾಡ್ತೀರಿ, ದುಬೈ ಕಳಿಸ್ಬೋದು, ಇಲ್ಲ ಬೇರೆ ಬೇರೆ ಔಟ್ ಆಫ್ ಕಂಟ್ರಿಗೂ ಕೂಡ ಇವತ್ತು ಶುಂಠಿನ ಕಳಿಸ್ತಕ್ಕಂಥ ನಾವು ಕೂಡ ನೋಡಿದ್ವಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಶುಂಠಿ ಕೂಡ ಆಗ್ತದೆ. ಈ ಮುಖಾಂತರ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕಾನೂನು ಇದೆ, ಒಂದು ಮೂಟೆಗೆ 200 ರೂಪಾಯಿ ಹಿಂದೆ ಕೊಡ್ತಿದ್ರು. ಸರಾಸರಿ 5 ಮೂಟೆ ತೆಗೆದ್ರೆ 550 ರೂಪಾಯಿ 1000 ರೂಪಾಯಿ ತನಕ ಸಿಗ್ಬೋದು. ಮಿನಿಮಮ್ ವೇಜಸ್ ಮಿನಿಮಮ್ ಎಷ್ಟಿದೆ ವೇಜಸ್ 534 ಅಷ್ಟು ಅವ್ರಿಗೆ ದಿನಗಳಿಗೆ ಸಿಗಬೇಕು. ಮತ್ತೆ ಇವ್ರು ಹೇಳ್ತಿದ್ರು ಕೂಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದು ಡೀಲರ್ಸ್ ತಪ್ಪ ಇಲ್ಲ ರೈತರು ತಪ್ಪ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಅದನ್ನ ಕುಡಿಯ ನೀರಿಗೆ ನೀವು ವ್ಯವಸ್ಥೆ ಮಾಡಬೇಕಾಗ್ತದೆ. ಅಟ್ಲೀಸ್ಟ್ ನೀಟಾಗಿ ಪಡ್ಕೋಬೇಕಾಗ್ತದೆ. ವೆಹಿಕಲ್ಗಳಿಗೆ ಏನು ಬಾಡಿಗೆ ನೀವು ಎಷ್ಟು ಜನ ಕರ್ಕೋದೇ ಜನ ಬಾಡಿಗೆ ಅಂತ ಕೊಡ್ತೀರಿ. ಜೊತೆಗೆ ಮಧ್ಯಾಹ್ನ ಊಟನೂ ಕೂಡ ವ್ಯವಸ್ಥೆ ಇರ್ತದೆ. ಬೆಳಿಗ್ಗೆ ತಿಂಡಿನೂ ಕೂಡ ಕೊಡಬೇಕು. ಸಂಜೆ ಒಂದು ಕಾಫಿನೋ ಟೀನೋ 2 ಟೈಮ್ ಟೀ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಎಲ್ಲ ಲೆಕ್ಕಾಚಾರವಾಗಿ ನಾನು ಡೀಲರ್ಸ್ ಅವ್ರಿಗೆ ಹೇಳೋದಿಷ್ಟೇನೆ, ತಾವು ಏನು 200 ರೂಪಾಯಿ ಕೊಡ್ತಿದ್ರಿ ಅದು 200 ರೂಪಾಯಿನ ದಯಮಾಡಿ ಕೊಡ್ಲೇಬೇಕು ಅನ್ನೋದು ಕೂಡ ಆದೇಶ ಮಾಡ್ತೀನಿ. ಇಲ್ಲ ಕಂಪ್ಲೀಟ್ ಆಗಿ 3 ತಿಂಗಳ ಕಾಲ ಕ್ಲೋಸ್ ಮಾಡಕ್ಕೆ ನಾನು ಚೀಫ್ ಆಫೀಸರ್ ಹೇಳಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಹೇಳಿ ಯಾವುದೇ ರೀತಿ ನಡೆದಿದ್ದ ರೀತಿ ಬೇರೆ ರಾಜ್ಯದವರು ಕೂಡ ಈ ಬಂದು ಕೆಲಸ ಮಾಡೋದಕ್ಕೆ ನಾನು ರೈತ ಕುಟುಂಬದಿಂದ ಬಂದವನು. ರೈತರಿಗೆ ಅನ್ಯಾಯವಾಗುವುದನ್ನು ನಾನು ಸಹಿಸಲಾರೆ.
ನಮ್ಮ ತಾಲೂಕು 60% ನೀರು ಕಾಡಿನಿಂದ ಆವೃತವಾಗಿದ್ದರೆ 40% ಮಾತ್ರ ಜಮೀನು ಇರೋದು. ಬಹುತೇಕ ಇಲ್ಲಿನ ರೈತರಿಗೆ ಜಮೀನು ಇಲ್ಲದ ಹಿನ್ನೆಲೆ ಕೂಲಿ ಕೆಲಸಕ್ಕೆ ಹೋಗಲೇಬೇಕಾಗಿದೆ. ಬೆಳಗ್ಗೆ 6 ಗಂಟೆಗೆ ಹೋದರೆ ಸಂಜೆ 7 ಗಂಟೆಗೆ ಬರ್ತಾರೆ. ಕೆಲ ಕಡೆ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎಂಬ ದೂರುಗಳು ಇದೆ. ಇದನ್ನು ಸರಿಪಡಿಸಿಕೊಂಡು ಕೂಲಿ ಕಾರ್ಮಿಕರ ಜೊತೆ ಅನ್ಯೋನ್ಯವಾಗಿರಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಎಂದು ಶಾಸಕ ಅನಿಲ್ ಚಿಕ್ಮದು ಎಚ್ಚರಿಕೆ ನೀಡಿದರು. ನಾವು ಕೂಡ ರೈತರ ಕುಟುಂಬದಿಂದ ಬಂದಂತವರು. ಇವತ್ತು ಕೂಡ ನಮ್ಮ ಮನೆಯಲ್ಲಿ ಹೊಗೆ ಸೊಪ್ಪು, ನಾವು 10 ಎಕರೆ ಹೊಗೆ ಸೊಪ್ಪು ಬೆಳೆಸ್ತೀವಿ. ನಮ್ದು ತೆಂಗಿನ ತೋಟ, ಮಾವಿನ ತೋಟ ಕೂಡ ಇರ್ತಕ್ಕಂಥದ್ದು, ಗದ್ದೆ ಕೂಡ ನಾವು ಹೊಂದ್ಕೊಂಡಾಗ ಇರ್ತಕ್ಕಂಥದ್ದು. ರೈತರ ಸಮಸ್ಯೆ ಬಗ್ಗೆ ನಾವು ಹೇಳ್ಬೋದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ರೈತರು ಬರೋದು ರಾತ್ರಿ 7 ಗಂಟೆ. ನಮ್ಗೆ ಯಾವುದೇ ರೀತಿ ಇಲ್ಲ, ಜಮೀನಿಲ್ಲ. ಜಮೀನಿದ್ರೆ ನಾವು ಸುದ್ದಿ ಹಾಕಿರೋದು ನಮ್ಮ ತಾಲೂಕಿನ ರೈತರ ಒಂದು ಭಾವನೆ. ಯಾಕಂದ್ರೆ ಸುತ್ತ ಕಾಡು, ಮಧ್ಯದಲ್ಲಿ ನೀರು, 3 ಡ್ಯಾಮ್ಸ್ ಇದಾವೆ. ಹೊಲ ಒಳಗೆ ಜಾಗ ಇಲ್ಲ. ತಾತ ಮುತ್ತಾತನ ಕಾಲದಲ್ಲಿ ಉಳ್ಕೊಂಡು ಬಂದಿರೋದ್ರಿಂದ 61% ನಮ್ಮ ತಾಲೂಕಲ್ಲಿ ಫಾರೆಸ್ಟ್ ನೀರಾವರಿ ಇರ್ತಕ್ಕಂಥದ್ದು. 40% ಉಳಿಕೆ ನಮ್ಮ ಜಮೀನು ಇರ್ತಕ್ಕಂಥದ್ದು. ಅದರಿಂದ ಕಂಪ್ಲೀಟ್ ಆಗಿ 3 ತಿಂಗಳ ಕಾಲ ಕ್ಲೋಸ್ ಮಾಡಕ್ಕೆ ನಾವು ಚೀಫ್ ಆಫೀಸರ್ ಹೇಳಿ, ತಾಲೂಕಿನ ದಂಡಾಧಿಕಾರಿಗಳಿಗೆ ಹೇಳಿ, ಯಾವುದೇ ರೀತಿ ನಡೆದಿದ್ದ ರೀತಿ ಬೇರೆ ರಾಜ್ಯದವರು ಕೂಡ ಈ ಬಂದು ಕೆಲಸ ಮಾಡೋದಕ್ಕೆ ನಾವು ಅದರಿಂದ ಮಾಡಿ ಅಲ್ಲಿ ನಮಗೆ ಒಂದು ಕೆಲವರು ಕರೆಂಟ್ ಕನೆಕ್ಷನ್ ತಗೊಂಡಿರಲಿಲ್ಲ, ಕೆಲವರು ಏನು ಅನ್ಸಿದವ್ರೆ ಅದನ್ನ ವಾಷಿಂಗ್ ಪಾಯ್ಸನ್ ಆಗ್ತಾ ಇದೆ. ಅವೆಲ್ಲ ಕೂಡ ನಮ್ಗೆ ಗೊತ್ತಿದ್ದು ಕೂಡ ರೈತರಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು. ವಾಷಿಂಗ್ ಎಲ್ಲ ಸರಿ ಮಾಡಿದ್ವಿ, ಡ್ರೈನಿಂಗ್ ಕುಂತಿದ್ರು ಅಂತ ಹೇಳಿದ್ರು, ಅದನ್ನ ಸಪರೇಟ್ ಮಾಡಿದೀವಿ. ಅದನ್ನ ಚೀಫ್ ಆಫೀಸರ್ ಹೇಳಿ ಮತ್ತೆ ಪುನಃ ಪರಿಶೀಲನೆ ಮಾಡ್ಬೇಕಾಗ್ತದೆ. ನಾವೇನಾದ್ರು ಮುಂದೆ ನೀವು ಆಟ ಮಾಡ್ತಾ ಕೂತ್ಕೊಂಡ್ರೆ ಅದು ನಿಮ್ಮ ಹೊಟ್ಟೆ ಹಸಿವಾಗ್ತದೆ, ರೈತರಿಗೆ ಹೊಟ್ಟೆ ಹಸಿವಾಗ್ತದೆ. ಅದರಿಂದ ಎರಡಕ್ಕೂ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಇದಕ್ಕೆ ಮುಂದಾಗಬೇಕು ಅಂತ ಕೂಡ ಸಂದರ್ಭದಲ್ಲಿ ನಮಗೆ ನಾವು ಸೂಚನೆ ಕೊಡ್ತೀವಿ. ಅದನ್ನು ಕೂತ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಅಧ್ಯಕ್ಷರ ಜೊತೆ ನೀವು ಸಮಸ್ಯೆ ಸಂಜೆನೆ ಬಗೆಹರಿಸಿಕೊಂಡು 6 ಗಂಟೆ ಒಳಗಡೆ ಮಾಡಿ, ಇಲ್ಲ ಅಂತಂದ್ರೆ ನಮ್ಮ ಕಾನೂನು ಕ್ರಮ ಏನ್ ಮಾಡಬೇಕು ಅದನ್ನ ಮುಂದುವರೆದು ಅದನ್ನ ಮಾಡಬೇಕು ಅಂತ ನಮಗೆ ಆದೇಶವನ್ನು ನಾನು ಮಾಡಿ. ಶಾಸಕರ ಮಾತಿಗೂ ಡೀಲರ್ಸ್ ಡೋಂಟ್ ಕೇರ್. 200 ರೂಪಾಯಿ ಕೂಲಿ ಕೊಡುವುದಿಲ್ಲವೆಂದು ಬಿಗಿಪಟ್ಟು. ಮತ್ತೆ ಪ್ರತಿಭಟನೆಗೆ ಮುಂದಾದ ಕೂಲಿ ಕಾರ್ಮಿಕರು. ಶಾಸಕ ಅನಿಲ್ ಚಿಕ್ಮದು ಖಡಕ್ ಎಚ್ಚರಿಕೆಗೂ ಶುಂಠಿ ಡೀಲರ್ಸ್ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳದಾಗಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದರೂ 200 ರೂಪಾಯಿ ಕೂಲಿ ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರುವ ಕೂಲಿ ಕಾರ್ಮಿಕರು ಮತ್ತೆ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಶಾಸಕರ ಗಮನಕ್ಕೆ ತಂದು ಶೀಘ್ರದಲ್ಲೇ ಉಗ್ರ ಹೋರಾಟ ನಡೆಸುವುದಾಗಿ ಸುಂದರ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.